ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಮತ್ತು ನಿಮ್ಮೆಲ್ಲರನ್ನು ಈ ವಿಡಿಯೋ ನೋಡುವುದಕ್ಕೆ ಕೇಳುವುದಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ. ತಂದೆಯಾದ ದೇವರು ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾನು ಈ ದಿನ ಮಾತಾಡೋದಕ್ಕೆ ಹೋಗ್ತಾ ಇರಲಿಕ್ಕಿರುವಂಥ ಈ ಒಂದು ಸಂದೇಶದ ತಲೆಬರಹ ದ ಗಾರ್ಡನ್ ಆಫ್ ಗೆತ್ಸೇಮನೆ, ಕನ್ನಡದಲ್ಲಿ ಗೆತ್ಸೇಮನೆ ತೋಟ ಎಂದು. ಗೆತ್ಸೇಮನೆ ತೋಟದಲ್ಲಿ ಏನೇನು ಸಂಭವಿಸಿತು ಎನ್ನುವಂಥದ್ರ ವಿಷಯವಾಗಿ ನಾನು ಮಾತಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಆದ್ದರಿಂದ ಮೊಟ್ಟ ಮೊದಲು ಗೆತ್ಸೇಮನೆ ಎಂದರೇನು ಎನ್ನುವಂಥ ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಗೆತ್ಸೇಮನೆ ಅಂತ ಗ್ರೀಕ್ ಭಾಷೆಯಲ್ಲಿ ಆಯಿಲ್ ಪ್ರೆಸ್ ಅಂತ ಹೇಳಲಾಗುತ್ತದೆ ಮತ್ತು ಹಿಬ್ರೂ ಭಾಷೆಯಲ್ಲಿ ಆಯಿಲ್ ಪ್ರೆಸ್ ಅಥವಾ ಆಲಿವ್ ಪ್ರೆಸ್ ಅಥವಾ ಆಲಿವ್ ಪ್ರೆಸ್ ಮಾಡುವಂಥ ಸ್ಥಳ ಅಂತ ಕೂಡ ನಾವು ಹೇಳಬಹುದು. ಆಲಿವ್ ಮರಗಳಿರಲಿಕ್ಕಿರುವಂಥ ತೋಟದಲ್ಲಿ ಆಲಿವ್ ಪ್ರೆಸ್ ಮಾಡಲಾಗ್ತಾಯಿತ್ತು. ಕನ್ನಡದಲ್ಲಿ ಇದಕ್ಕೆ ಗಾಣ ಅಂತ ಹೇಳ್ತೇವೆ. ಶೇಂಗದ ಬೀಜ ಆಗಲಿ, ಕಡಲೆ ಬೀಜ ಆಗಲಿ ಮತ್ತು ಕುಸುಬಿ ಅಂತ ಹೇಳ್ತೇವೆ. ಕರಿ ಕುಸುಬಿ, ಬಿಳಿ ಕುಸುಬಿ, ಈ ಕುಸುಬಿಯ ಎಣ್ಣೆಯನ್ನು ತೆಗೆಯುವಂಥ ಗಾಣ ಅಂತ ಹೇಳಬಹುದು. ಅಂದರೆ ಅವುಗಳನ್ನು ಪ್ರೆಸ್ ಮಾಡುವಂಥದ್ದು, ಅದನ್ನು ಪುಡಿ ಮಾಡುವಂಥದ್ದು, ಅದರಿಂದ ಬರಲಿಕ್ಕಿರುವಂಥ ಎಣ್ಣೆಯನ್ನು ಹೊರ ತೆಗೆಯುವಂಥದ್ದು ಎಂದು ನಾವು ಈ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಇದರ ಒಂದು ಆತ್ಮೀಕವಾದ ಅರ್ಥ ಏನಂತಂದರೆ, ಯಾವಾಗಲೂ ನಾವು ಪ್ರಾರ್ಥನೆಯಲ್ಲಿದ್ದುಕೊಂಡು ಆ ಒತ್ತಡದಿಂದ ಬಿಡುಗಡೆ ಹೊಂದುವಂತೆ ಮಾಡುವುದು ಎಂದು ಈ ವಾಕ್ಯವು ನಮಗೆ ತಿಳಿಸುತ್ತದೆ. ಆದ್ದರಿಂದ ಗೆತ್ಸೇಮನೆಯ ಅರ್ಥವನ್ನು ನಾವು ನೋಡುವಾಗ ಈ ಎಲ್ಲ ವಿಷಯಗಳನ್ನು, ಅಂದರೆ ಗಾಣದಲ್ಲಿ ಹಾಕಿರಲಿಕ್ಕಿರುವಂಥ ಬೀಜವು ಯಾವ ರೀತಿಯಿಂದ ಒತ್ತಲ್ಪಟ್ಟು, ಜಜ್ಜಲ್ಪಟ್ಟು, ಹಿಂಡಲ್ಪಡುತ್ತದೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಜೀವಿತವು ಆಯಿತು ಎನ್ನುವಂಥದ್ದು ಈ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 30ನೇ ವಚನದಿಂದ 56ನೇ ವಚನದವರೆಗೆ ನಾವು ಇವುಗಳನ್ನು ನೋಡೋರಾಗಿದ್ದೇವೆ. ಕೇವಲ ಮತ್ತಾಯನು ಬರೆದ ಸುವಾರ್ತೆ ಅಲ್ಲ, 4 ಸುವಾರ್ತೆಗಳಲ್ಲಿ ಇದನ್ನು ಬರೆದಿರುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ ವಚನ 30ರಿಂದ 56 ನೋಡುವಾಗ ಗೆತ್ಸೇಮನೆ ತೋಟದಲ್ಲಿ ಏನೇನು ಸಂಭವಿಸಿತು ಎನ್ನುವಂಥ ವಿಷಯವನ್ನು ನಾವು ಈ ದಿನ ನೋಡಿಕೊಳ್ಳೋಣ. ಮೊದಲನೇದಾಗಿ ಗೆತ್ಸೇಮನೆ ತೋಟದಲ್ಲಿ ಯೇಸುವಿನ ಮನಸ್ಥಿತಿ ಹೇಗಿತ್ತು ಎಂದು. ಗೆತ್ಸೇಮನೆ ತೋಟದಲ್ಲಿ ಯೇಸುವಿನ ಮನಸ್ಥಿತಿಯು ಭಯಂಕರವಾದ ದುಃಖಕ್ಕೆ ಒಳಗಾಗಿತ್ತು. ಯಾಕೆಂದರೆ ಈ ಮನಸ್ಥಿತಿ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಭಯಂಕರವಾದ ದುಃಖಕ್ಕೆ ಒಳಗಾಗಿತ್ತು ಮತ್ತು ತನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿತ್ತು. ಮತ್ತು ಯೇಸು ಸ್ವಾಮಿ ಮನಸ್ಸು ಸಿದ್ಧವಾಗಿತ್ತು, ಆದರೆ ದೇಹಕ್ಕೆ ಬಲ ಸಾಲ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದೇನು, ಬೆಚ್ಚಿ ಬೆರಗಾದನು ಎಂದು. ಯೇಸು ಸ್ವಾಮಿಯಲ್ಲಿ ಬೆಚ್ಚಿ ಭಯಪಟ್ಟುಕೊಂಡನು ಎನ್ನುವಂಥದ್ದು. ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು ಎನ್ನುವಂಥದ್ದು. ಮತ್ತಿನ್ನೊಂದು ಹೇಳ್ತದೆ, ಮನೋವ್ಯಥೆಯುಳ್ಳವನಾಗಿ ಆತನು ಪ್ರಾರ್ಥಿಸ್ತಾ ಇದ್ದನು. ಮನೋವ್ಯಥೆಯುಳ್ಳವನಾಗಿ ಪ್ರಾರ್ಥಿಸುವಂಥ ಸಮಯದಲ್ಲಿ ಆತನ ದೇಹದಿಂದ ಸುರಿದಂಥ ಬೆವರು ದೊಡ್ಡ ರಕ್ತದ ಹನಿಗಳು ಪಾದಿಯಲ್ಲಿತ್ತು ಎಂದು ನಾವು ನೋಡೋರಾಗಿದ್ದೇವೆ. ಕಷ್ಟದ ಸಮಯದಲ್ಲಿ ಆತನ ಮನ ಪರಿಸ್ಥಿತಿ ಹೇಗಿತ್ತು ಎನ್ನುವಂಥದ್ದನ್ನು ನಾವು ನೋಡುವಾಗ ಇಷ್ಟು ಭಯಂಕರವಾಗಿತ್ತು ಎಂದು. ಯೇಸು ಸ್ವಾಮಿ ತನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಯಾಕಾಯಿತು? ಯಾಕೆ? ಆತನು ದೇವರಾಗಿರಲಿಲ್ಲವೇ? ಆತನು ದೇವರಾಗಿದ್ದರೂ ಕೂಡ ಈ ಎಲ್ಲ ಕಷ್ಟಗಳು ಯಾಕೆ ಸಂಭವಿಸಿದವು?
ಯಾಕೆ ಆತನು ದುಃಖಪಟ್ಟನು? ಯಾಕೆ ಆತನ ಮನಸ್ಥಿತಿಯು ಆ ರೀತಿಯಾಯಿತು? ಯಾಕೆ ಆತನು ಮನೋವ್ಯಥೆಯಿಂದ ಕೂಡಿದವನಾಗಿದ್ದನು? ಯಾಕೆ ಆತನ ದೇಹಕ್ಕೆ ಬಲ ಸಾಲಲಿಲ್ಲ? ಯಾಕೆ ಆತನು ಬೆಚ್ಚಿ ಬೆರಗಾದನು ಅಂತ ನಾವು ನೋಡುವಾಗ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾನವನಾಗಿ ಬಂದನು, ಮನುಷ್ಯನಾಗಿ ಬಂದನು. 100ಕ್ಕೆ 100ರಷ್ಟು ಮನುಷ್ಯನಾಗಿ ಬಂದನು, 100ಕ್ಕೆ 100ರಷ್ಟು ಆತನು ದೇವರಾಗಿದ್ದನು ಎನ್ನುವಂಥದ್ದು ಬೈಬಲ್ ನಮಗೆ ತಿಳಿಸುವಂಥದ್ದಾಗಿದೆ. ಆದುದರಿಂದ ಆತನು ಈ ನಾವು ಮಾನವರು ಅನುಭವಿಸುವಂಥ ಎಲ್ಲ ಕಷ್ಟಗಳು ಆತನು ಅನುಭವಿಸಿದನು. ಮನಗುಂದಿದವನಾದನು, ನೊಂದುಕೊಂಡನು, ವ್ಯಥೆಪಟ್ಟನು ಮತ್ತು ಆತನ ದೇಹಕ್ಕೆ ಬಲ ಸಾಕಾಗಲಿಲ್ಲ. ಅಂಥ ಸಮಯದಲ್ಲಿ ಆತನು ಗೆತ್ಸೇಮನೆ ತೋಟದಲ್ಲಿ ತನ್ನ ಶಿಷ್ಯರಿಗೆ ದೂರ ಬಿಟ್ಟು ಒಬ್ಬಾತನೇ ಒಳಗಡೆ ಹೋಗಿ ಆತನು ಮನೋವೇದನೆಯಿಂದ ಪ್ರಾರ್ಥಿಸ್ತಾ ಇದ್ದನು. ಮನೋವೇದನೆಯಿಂದ, ದುಃಖದಿಂದ, ನೋವಿನಿಂದ ಮುಂದೆ ಬರುವಂಥ ಅಥವಾ ಮುಂದೆ ಸಂಭವಿಸುವಂಥ ಶಿಲುಬೆಯ ಕಷ್ಟಗಳನ್ನು, ಸಂಕಟಗಳನ್ನು ಅನುಭವಿಸುವುದಕ್ಕೋಸ್ಕರ ಆತನು ಈ ಶರೀರದಲ್ಲಿ ಬಲಹೀನನಾಗಿ ಆತನು ಅಂಥ ಮನಸ್ಥಿತಿಯಲ್ಲಿದ್ದನು ಎಂದು ದೇವರ ವಾಕ್ಯವು ನಮ್ಮನ್ನು ತಿಳಿಸುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಕಷ್ಟದ ಸಮಯದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಮತ್ತು ಮಾರ್ಗದರ್ಶನವನ್ನು ದೇವರಿಂದ ಮೊರೆ ಹೋದನು. ದೇವರಿಂದ ಪರಿಹಾರ ಹುಡುಕುವುದಕ್ಕೋಸ್ಕರ ಆತನು ಗೆತ್ಸೇಮನೆ ತೋಟದಲ್ಲಿ ದೇವರ ಮೊರೆ ಹೊಕ್ಕನು ಎಂದು ನಾವು ನೋಡುವವರಾಗಿದ್ದೇವೆ. ಈ ಒಂದು ಯೇಸು ಸ್ವಾಮಿ ಗೆತ್ಸೇಮನೆ ತೋಟದಲ್ಲಿ ಹೋಗಿ ಕಷ್ಟದ ಸಮಯದಲ್ಲಿ ಕಷ್ಟದ ಪರಿಹಾರಕ್ಕೋಸ್ಕರ ದೇವರು ಯಾವ ರೀತಿಯಿಂದ ದೇವರ ಮೊರೆ ಹೊಕ್ಕನೋ ಅದೇ ರೀತಿಯಿಂದ ನಾವುಗಳು ಕೂಡ ನಮ್ಮ ಕಷ್ಟದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ಗೋಳಾಟದ ಸಮಯದಲ್ಲಿ, ಮನಗುಂದಿದವರಾಗಿರುವಾಗ, ದೇಹದಲ್ಲಿ ಬಲಹೀನತೆ ಇರುವಾಗ, ಮನೋವ್ಯಥೆಯುಳ್ಳವರಾಗಿ ನೋವಿನಲ್ಲಿರುವಾಗ ನಾವು ಕೂಡ ದೇವರ ಮೊರೆ ಆಗಿರಬೇಕು. ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥಿಸುವವರಾಗಿರಬೇಕು. ದೇವರ ಸನ್ನಿಧಾನದಲ್ಲಿ ಬೇಡುವವರಾಗಿರಬೇಕು. ಅದಕ್ಕೆ ದೇವರು ಪರಿಹಾರವನ್ನು ಒದಗಿಸಿಕೊಡುವಾತನಾಗಿದ್ದಾನೆ. ಈ ಯೇಸು ಸ್ವಾಮಿ ಯಾವ ರೀತಿಯಿಂದ ಮನಗುಂದಿದನೋ, ಆತನ ಹೃದಯವು ಯಾವ ರೀತಿಯಿಂದ ಹಿಂಡಲ್ಪಟ್ಟಿತ್ತೋ, ಯಾವ ರೀತಿಯಿಂದ ಈ ಗಾಣದಲ್ಲಿ ಬೀಜಗಳು ಜಜ್ಜಲ್ಪಟ್ಟು, ಜಡಿಯಲ್ಪಟ್ಟು, ಒತ್ತಲ್ಪಟ್ಟು, ಹಿಂಡಲ್ಪಟ್ಟು ಯಾವ ರೀತಿಯಿಂದ ಎಣ್ಣೆಯನ್ನು ಸಿದ್ಧಗೊಳಿಸುತ್ತಾರೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಅಲ್ಲಿ ಮನಗುಂದಿದವನಾಗಿ ಹಿಂಡಲ್ಪಟ್ಟನು ಎನ್ನುವಂಥ ವಾಕ್ಯಗಳು ನಾವು ನೋಡುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮಗೂ ಕೂಡ ಅಂಥ ಕಷ್ಟಗಳು ಸಂಭವಿಸುವಂಥವುಗಳಾಗಿವೆ. ಅಂಥ ಕಷ್ಟದ ಸಮಯದಲ್ಲಿ ನಾವು ದೇವರ ಹತ್ತಿರ ಹೋದಾಗ ದೇವರು ನಮಗೆ ಅದಕ್ಕೆ ಪರಿಹಾರವನ್ನು ಒದಗಿಸಿಕೊಡುವಾತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಕೂಡ ಕಣ್ಣೀರಿನಿಂದ, ವೇದನೆಯಿಂದ ಪ್ರಾರ್ಥಿಸುವವರಾಗಿರಲಾಗಿ ದೇವರು ನಮಗೆ ಸಹಾಯವನ್ನು ಒದಗಿಸಿಕೊಡುವಾತನಾಗಿದ್ದಾನೆ ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಎರಡನೆಯದಾಗಿ ಆ ತೋಟದಲ್ಲಿ, ಗೆತ್ಸೇಮನೆ ತೋಟದಲ್ಲಿ ಸಂಭವಿಸಿರ್ಲಿಕ್ಕಿರುವಂಥ ಎರಡನೆಯ ಒಂದು ವಾಕ್ಯ ಏನೆಂದರೆ ಯೇಸುವಿನ ಪ್ರಾರ್ಥನಾ ಮನವಿ ಎಂದು. ಯೇಸುವಿನ ಪ್ರಾರ್ಥನಾ ಮನವಿ ಯಾರಿಗೆ ಪ್ರಾರ್ಥನಾ ಮನವಿಯನ್ನು ಸಲ್ಲಿಸಿದನು? ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಯಾರಿಗೆ ಹೇಳಿದನು? ಆ ಪ್ರಾರ್ಥನೆ ಮಾಡುವುದರ ಉದ್ದೇಶವೇನು ಮತ್ತು ಪ್ರಾರ್ಥನಾ ಮನವಿಯನ್ನು ಬೇರೆಯವರಿಗೆ ಹೇಳುವುದರ ಉದ್ದೇಶವೇನು ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತನು ಗೆತ್ಸೇಮನೆ ತೋಟಕ್ಕೆ ಹೋಗುವಾಗ ಒಬ್ಬಾತನೇ ಹೋಗಲಿಲ್ಲ. ಆತನು ತನ್ನ ಶಿಷ್ಯರನ್ನು ಕರೆದುಕೊಂಡು ಹೋದನು. ಪೇತ್ರ, ಯಾಕೋಬ, ಯೋಹಾನರನ್ನು ಆತನು ತೆಗೆದುಕೊಂಡು ಹೋದನು. ಅವರನ್ನು ಗೆತ್ಸೇಮನೆ ತೋಟದಲ್ಲಿ ಸ್ವಲ್ಪ ಹಿಂದೆ ಬಿಟ್ಟು ನೀವಿಲ್ಲೇ ಇದ್ದುಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ರಿ, ನಾನು ಸ್ವಲ್ಪ ತೋಟದ ಒಳಗಡೆ ಹೋಗಿ ನಾನು ಒಬ್ಬನೇ ಪ್ರಾರ್ಥಿಸ್ತೇನೆ ಅಂತ ಆತನು ಹೇಳಿದನು. ಆತನು 3 ಜನ ತನ್ನ ಶಿಷ್ಯರನ್ನು ಗೆತ್ಸೇಮನೆ ತೋಟಕ್ಕೆ ಕರೆದುಕೊಂಡು ಹೋದನು ಎಂದು ನಾವು ನೋಡ್ತೇವೆ. ಅಲ್ಲಿ ತನ್ನ ಶಿಷ್ಯರಿಗೆ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂದು ಅವರಿಗೆ ಅಲ್ಲಿ
ಸ್ವಲ್ಪ ದೂರದಲ್ಲಿ, ಅಂದರೆ ಒಂದು ಕಲ್ಲು ಎಸೆಯುವಷ್ಟು ದೂರದಲ್ಲಿ ಅವರನ್ನು ಬಿಟ್ಟು ದೂರ ಹೋದನು. ಅವರನ್ನು ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದನು. ಯಾಕೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ್ನಂದರೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ಅದಕ್ಕೋಸ್ಕರ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾದ ಕಾರಣ ನನ್ನ ಬಲಕ್ಕೋಸ್ಕರ ನೀವು ಪ್ರಾರ್ಥಿಸಿರಿ ಅಂತ ಹೇಳಿದನು. ಮತ್ತು ಇನ್ನೊಂದೇನು ಹೇಳಿದ್ನಂದರೆ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಯೇಸು ಸ್ವಾಮಿ ಮನಸ್ಸೇನು, ನಾನು ಶಿಲುಬೆಗೆ ಹೋಗಬೇಕು, ಶಿಲುಬೆ ಕಾರ್ಯ ಮುಗಿಸ್ಬೇಕು, ಶಿಲುಬೆ ಮೇಲೆ ಪ್ರಾಣ ಕೊಡಬೇಕು, ಶಿಲುಬೆ ಮೇಲೆ ಕಷ್ಟ ಅನುಭವಿಸಬೇಕು. ಯಾಕೆಂದರೆ ನನ್ನ ಮೂಲಕವಾಗಿ ಇಡೀ ಪ್ರಪಂಚದ ಜನರು ನನ್ನ ರಕ್ತದಿಂದ ತಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಲ್ಪಡ್ತಾರೆ, ಎಲ್ಲರೂ ಪರಲೋಕಕ್ಕೆ ಹೋಗ್ತಾರೆ ಎನ್ನುವಂಥ ಉದ್ದೇಶ ಆತನದಾಗಿತ್ತು, ದೇವರ ಚಿತ್ತವಾಗಿತ್ತು. ಅದಕ್ಕೋಸ್ಕರ ಮನಸ್ಸೇನೋ ಆ ಕೆಲಸ ಮಾಡಬೇಕು ಅನ್ನಿಸ್ತಾ ಇದೆ, ಆದರೆ ದೇಹಕ್ಕೆ ಬಲ ಸಾಲದ ಕಾರಣ ಆ ದೇಹ ಬಲ ಹೊಂದಬೇಕು. ಆ ದೇಹಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ದೇಹ ಯಾವಾಗಲೂ ಹಿಂಜರಿಯಬಾರದು, ದೇಹ ಬೇಡ ಅಂತ ಹೇಳಬಾರ್ದು. ಆತ್ಮ ಏನೋ ಹೇಳ್ತಾ ಇದೆ ಕೆಲಸ ಮಾಡು, ಶಿಲುಬೆಗೇರು ಅಂತ ಹೇಳ್ತದೆ, ಆದರೆ ದೇಹ ಬೇಡ ಬೇಡ ಅಂತ ಹೇಳ್ತಾ ಇದೆ. ಯಾಕಂದರೆ ಅದು ನೋವನ್ನು ಅನುಭವಿಸುವುದು ತುಂಬ ಕಷ್ಟದ ಕೆಲಸವಾಗಿರುವುದರಿಂದ ಅದು ಏನಾಗ್ತಾ ಇದೆ, ನನ್ನ ದೇಹದ ಬಲಕ್ಕೋಸ್ಕರ ನೀವೆಲ್ಲರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನೊಂದೇನು ಹೇಳಿದಲ್ಲಿ, ಶೋಧನೆಗೆ ಒಳಗಾಗದ ಹಾಗೆ ನೀವು ಪ್ರಾರ್ಥನೆ ಮಾಡಿರಿ. ಯೇಸು ಸ್ವಾಮಿಗೆ ಶೋಧನೆ ಬರಬಾರ್ದು. ಶೋಧನೆ ಬರುವಂಥದ್ದು ದೇಹದ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ, ದೇಹದ ಆಸೆ ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಬರುವಂಥ ಈ ಶೋಧನೆಯು ನನಗೆ ಬರದ ಹಾಗೆ ನೀವು ಎಚ್ಚರವಾಗಿದ್ದು ಶೋಧನೆ ಒಳಗಾಗದ ಹಾಗೆ ಪ್ರಾರ್ಥನೆ ಮಾಡಿರಿ ಅಂಥೇಳಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸಿದನು ಎನ್ನುವಂಥದ್ದು. ಬೇಡಿಕೊಂಡನು, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ, ನನ್ನ ಬಲಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ, ನನ್ನ ಶೋಧನೆಗೆ ಒಳಗಾಗದ ಹಾಗೆ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ ಎನ್ನುವಂಥ ಮಾತು ಅವರಿಗೆ ಹೇಳಿದನು ಅನ್ನುವಂಥದ್ದು ನಾವಿಲ್ಲಿ ನೋಡೋರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಮಗೆ ಕಷ್ಟಗಳು ಸಂಭವಿಸುವಾಗ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದೀವ, ಒಬ್ಬರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸ್ತಾ ಇದ್ದೀವ. ನನ್ನ ಬಲಹೀನತೆ, ನನ್ನ ಆತ್ಮಿಕ ಬಲಹೀನತೆ, ನನ್ನ ಶಾರೀರಿಕ ಬಲಹೀನತೆ, ನನ್ನ ಕುಟುಂಬದ ಬಲಹೀನತೆ, ನನ್ನ ಸೇವೆಯ ಬಲಹೀನತೆ, ನನ್ನ ಸೇವೆಯ ಬಲಹೀನತೆಗೋಸ್ಕರ ನಾನು ಪ್ರಾರ್ಥಿಸುವುದಕ್ಕೋಸ್ಕರ ಪ್ರಾರ್ಥನಾ ಮನವಿಗಳನ್ನು ನಾನು ಸಲ್ಲಿಸ್ತಾ ಇದ್ದೀನ. ಇಲ್ಲಿ ಏನು ಹೇಳ್ತಾ ಇದೆ ಗೊತ್ತಾ? ಯೇಸು ಸ್ವಾಮಿ ಯಾವ ರೀತಿಯಿಂದ ತನ್ನಲ್ಲಿರುವಂಥ ಬಲಹೀನತೆಗೋಸ್ಕರ ಪ್ರಾರ್ಥಿಸುವುದಕ್ಕೋಸ್ಕರ ಇತರರಿಗೆ ಹೇಳಿದನೋ, ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಎಲ್ಲ ಬಲಹೀನತೆಗೋಸ್ಕರ ಬಲ ಹೊಂದುವುದಕ್ಕಾಗಿ ನಾವು ನಮ್ಮ ಆತ್ಮೀಯ ಗೆಳೆಯರಿಗೆ, ನಮ್ಮ ಸೇವಕರುಗಳಿಗೆ, ನಮ್ಮ ಸಭಿಕರಿಗೆ ನಾವು ತಿಳಿಸುವವರಾಗಿರಬೇಕು, ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸುವವರಾಗಿರಬೇಕು. ಬೇರೆಯವರು ಮಾಡುವಂಥ ಪ್ರಾರ್ಥನೆಯು ಶೋಧನೆಗೆ ಒಳಗಾಗದಂತೆ ಮಾಡುವಂಥದ್ದಾಗಿರಬಹುದು. ಅದಕ್ಕೋಸ್ಕರ ಯೇಸು ಕ್ರಿಸ್ತನಿಗೆ ಇಷ್ಟೊಂದು ಪ್ರಾರ್ಥನೆಯ ಒಂದು ಅವಶ್ಯಕತೆ ಇರುವಾಗ ಲೋಕದ ಜನರಾಗಿರುವಂಥ ನಮಗೆ ಎಷ್ಟು ಪ್ರಾರ್ಥನೆಯ ಅವಶ್ಯಕತೆ ಇದೆ, ಬೇರೆಯವರ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಮೀಡಿಯೇಟರ್ ಆಗಿ ಪ್ರಾರ್ಥಿಸುವಂಥದ್ದು ಕೂಡ ನಾವು ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡುವರಾಗಿದ್ದೇವೆ. ಈ ಮೀಡಿಯೇಟರ್ ಆಗಿ ಪ್ರಾರ್ಥನೆ ಮಾಡುವುದರ ಮೂಲಕ ಯಾರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೋ ಅವರಿಗೆ ಬಿಡುಗಡೆ ಉಂಟು, ಮತ್ತು ನಾವು ಪ್ರಾರ್ಥನೆ ಮಾಡುವಂಥ ನಮಗೆ ದೇವರ ಆಶೀರ್ವಾದ ಉಂಟು. ಅದಕ್ಕೋಸ್ಕರ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವವರಾಗಿರಬೇಕು. ಯೇಸುವಿನ ಪ್ರಾರ್ಥನಾ ಮನವಿಯು ಆ ಶಿಷ್ಯರು ನಿರಾಕರಿಸಿ ಅಲ್ಲಿ ನಿದ್ರೆ ಮಾಡ್ತಾ ಇದ್ದರು. ಯೇಸು ಸ್ವಾಮಿ ಎಷ್ಟೊಂದು ನೊಂದುಕೊಂಡ, ನನಗಾಗಿ ಸ್ವಲ್ಪ ಹೊತ್ತು ನೀವು ಎಚ್ಚರಿದ್ದು ಪ್ರಾರ್ಥನೆ ಮಾಡಲಾರಿರಾ ಅಂತ ಕೇಳ್ತಾ ಇದ್ದೇನೆ. ದೇವಜನರೇ, ನಾವು ಯಾವಾಗಲೂ ನಿದ್ರೆಯಲ್ಲಿದ್ದೀವ, ನಾವು ಯಾವಾಗಲೂ ಲೋಕದ ಜಂಜಾಟದಲ್ಲಿದ್ದೀವ, ನಾವು ಯಾವಾಗಲೂ ಪ್ರಾರ್ಥನೆಗೆ ಸಮಯ ಕೊಡದೇ ಇರುವವರಾಗಿದ್ದೀವ. ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ನಮಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಂಥದ್ದು ಎಷ್ಟೋ ಆಶೀರ್ವಾದದಾಯಕವಾಗಿದೆ. ಆದ್ದರಿಂದ ನಾವು ಯಾರೇ ನಮಗೆ ಪ್ರಾರ್ಥನಾ ಮನವಿಗಳನ್ನು ಕೊಟ್ಟಾಗ ಆ ಪ್ರಾರ್ಥನಾ ಮನವಿಗಳನ್ನು ನಾವು ದೇವರ ಮುಂದಿಟ್ಟು ಪ್ರಾರ್ಥಿಸುವವರಾಗಿರೋಣ ಎಂದು ಈ ವಾಕ್ಯದ ಮೂಲಕ ತಿಳಿಸುವಳಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಮೂರನೆಯ ಒಂದು ವಿಷಯವನ್ನು, ಗೆತ್ಸೇಮನೆ ತೋಟದಲ್ಲಿ ಸಂಭವಿಸಿರಲಿಕ್ಕಿರುವಂಥ ಮೂರನೆಯ ವಿಷಯವನ್ನು ನಾವು ನೋಡಿಕೊಳ್ಳೋಣ. ಮೂರನೆಯ ವಿಷಯ ಯೇಸುವಿನ ಪ್ರಾರ್ಥನೆ.
ಇದು ಯೇಸುವಿನ ಶಿಷ್ಯರಿಗೆ ಪ್ರಾರ್ಥನಾ ಮನವಿಗಳನ್ನು ಸಲ್ಲಿಸಿದನು. ಆದರೆ ತಾನು ಸ್ವತಃ ಆ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಏನನ್ನು ಪ್ರಾರ್ಥಿಸಿದನು, ಹೇಗೆ ಪ್ರಾರ್ಥಿಸಿದನು, ಯಾಕೆ ಪ್ರಾರ್ಥಿಸಿದನು? ಇದು ವೈಯಕ್ತಿಕ ಪ್ರಾರ್ಥನೆಯಾಗಿದೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ವೈಯಕ್ತಿಕ ಪ್ರಾರ್ಥನೆಯು ಎಷ್ಟು ಇಂಪಾರ್ಟೆಂಟ್ ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ಇಲ್ಲಿ ಆತನು ಆ ತೋಟದಲ್ಲಿ, ಗೆತ್ಸೇಮನೆ ತೋಟದಲ್ಲಿ ಹೋಗಿ ಒಬ್ಬಾತನೇ ಹೋಗಿ ದೇವರ ಮುಂದೆ ಬೋರಲ ಬಿದ್ದನು ಎಂದು ನಾವು ನೋಡ್ತೇವೆ. ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದೇವರ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೋರ್ಲ ಬಿದ್ದು ನೋವಿನಿಂದ, ದುಃಖದಿಂದ, ಚಿಂತೆಯಿಂದ, ತನ್ನ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಕಾರಣವಾಗಿರುವುದರಿಂದ ಶೋಧನೆಗೆ ಒಳಗಾಗದ ಹಾಗೆ, ತನ್ನ ಶರೀರವನ್ನು ಬಲಪಡಿಸಿಕೊಳ್ಳುವ ಹಾಗೆ ಆತನು ದೇವರಲ್ಲಿ ಪ್ರಾರ್ಥಿಸಿದನು. ಶಿಲುಬೆಯ ಕಾರ್ಯವು ಉತ್ತಮವಾಗಿ ಮುಗಿಸುವುದಕ್ಕೆ ದೇವರಲ್ಲಿ ಆತನು ಪ್ರಾರ್ಥಿಸಿದನು. ದೇವರೇ, ನೀನು ನನಗೆ ಸಹಾಯ ಮಾಡು ಎಂದು ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಏನಂತ ಪ್ರಾರ್ಥಿಸಿದನು? ಬೋರ್ಲ ಬಿದ್ದು ಪ್ರಾರ್ಥಿಸಿದನು, ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥಿಸಿದನು, ದೇವರಲ್ಲಿ ಪ್ರಾರ್ಥಿಸಿದನು. ಏನಂತ ಪ್ರಾರ್ಥಿಸಿದನು? ನನ್ನ ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಹಾಕು. ಈ ಪಾತ್ರೆ ಅಂದರೆ ಯೇಸು ಸ್ವಾಮಿಗೆ ಶಿಲುಬೆಯ ಮೇಲೆ ಸಂಭವಿಸುವ ಕಷ್ಟಾನುಭವ ಅಂತ ಬೈಬಲ್ ಹೇಳ್ತದೆ. ಈ ಪಾತ್ರೆ ನನ್ನಿಂದ ತೆಗೆದು ಹಾಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ತಕ್ಷಣ ಮತ್ತೇನು ಹೇಳ್ತಾ ಇದ್ದಾರೆ? ಓ ದೇವರೇ, ನಿನ್ನ ಚಿತ್ತವಿದೆಯಾದರೆ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಚಿತ್ತವಿದೆಯಾದರೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಚಿತ್ತವಿದೆಯಾದರೆ ಈ ಕಷ್ಟ ಅನುಭವದಿಂದ ನನ್ನನ್ನು ಬಿಡಿಸು ಅಂತ ಹೇಳ್ತಾ ಇದ್ದಾರೆ. ಮೊದಲೇನು ಹೇಳಿದರು? ದೇವರೇ, ಈ ಕಷ್ಟ ಅನುಭವದಿಂದ ನನ್ನನ್ನು ಬಿಡಿಸು. ತಕ್ಷಣ ಏನು ಹೇಳ್ತಾ ಇದ್ದಾರೆ? ದೇವರೇ, ನಿನ್ನ ಚಿತ್ತವಿದೆಯಾದರೆ ಈ ಕಷ್ಟ ಅನುಭವದಿಂದ ನನ್ನನ್ನು ಬಿಡಿಸು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಆ ರೀತಿಯಾಗಿ ಪ್ರಾರ್ಥಿಸ್ತಾ ಇರುವಾಗ ನಾವೇನು ಮಾಡ್ತೇವೆ? ನಮ್ಮ ಚಿತ್ತದಂತೆ, ನಮ್ಮ ಇಷ್ಟದಂತೆ ನಾವು ದೇವರಲ್ಲಿ ಹೋಗ್ತೇವೆ. ದೇವರೇ, ನನಗಿದು ಮಾಡು. ದೇವರೇ, ನನಗೆ ಕಷ್ಟದಿಂದ ಬಿಡಿಸು. ದೇವರೇ, ನನಗೆ ನೋವು ಬೇಡ. ದೇವರೇ, ನನಗೆ ಈ ಸಂಕಟ ಬೇಡ. ಕೊನೆಯದಾಗಿ ಏನು ಹೇಳ್ತೀವಿ ಗೊತ್ತಾ? ದೇವರೇ, ನಾನು ಈ ಲೋಕದಲ್ಲಿ ಬದುಕೋದೇ ಬೇಡ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ದೇವರೇ, ಇಷ್ಟೊಂದು ಭಯಂಕರವಾದ ಕಷ್ಟಗಳು ಇದ್ದಾಗ್ಯೂ ಕೂಡ ನಿನ್ನ ಚಿತ್ತವಿದೆಯಾದರೆ ನನ್ನನ್ನು ಇದರಿಂದ ಬೇಡಿಸು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಪ್ರಾರ್ಥನೆ ಹೇಗೆ ಮಾಡಿದ್ರಂದರೆ, ಒಂದು ಸಾರಿ ಅಲ್ಲ, ಒಂದು ಸಾರಿ ಹೋಗಿ ಪ್ರಾರ್ಥನೆ ಮಾಡಿ ಶಿಷ್ಯರ ಹತ್ರ ಬಂದಾಗ ಶಿಷ್ಯರಿನ್ನ ಮಲ್ಕೊಂಡಿದ್ರು. ಅವರನ್ನು ಎಚ್ಚರಿಸಿ ಮತ್ತೆ ಅವ್ರಿಗೆ ಮಾತಾಡಿಸಿ ಎದ್ದು ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ ಮತ್ತೆ ಒಂದು ಸಾರಿ ಹೋಗಿ ಮತ್ತೆ ಅದೇ ಪ್ರಾರ್ಥನೆ ಮಾಡಿದರು. ಮತ್ತೆ ತಿರುಗಿ ಶಿಷ್ಯರ ಹತ್ರ ಬಂದರು. ಶಿಷ್ಯರಿಗೆ ಮತ್ತೆ ಎಚ್ಚರಿಸಿ, ಅಯ್ಯೋ, ನೀವು ಇನ್ನೂ ಮಲ್ಕೊಂಡೇ ಇದ್ದೀರಾ ಅಂತ ಕೇಳಿದರು. ಎಚ್ಚರವಾಗಿದ್ದ ಶೋಧನೆಗೆ ಒಳಗಾಗದೆ ಪ್ರಾರ್ಥಿಸ್ರಿ ಅಂತ ಹೇಳಿದರು. ಅದೇ ರೀತಿಯಾಗಿ ಮೂರನೆಯ ಸಾರಿ ಕೂಡ ಆತನು ಗೆತ್ಸೇಮನೆ ತೋಟದ ಒಳಗಡೆ ಹೋಗಿ ಆತನು ಮೂರನೇ ಸಾರಿ ಪ್ರಾರ್ಥಿಸಿ ಬಂದರು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಎಷ್ಟು ನೋವಿನಿಂದ ಆತನು ಪ್ರಾರ್ಥಿಸಿದರು, ಬೋರಲ ಬಿದ್ದು ಪ್ರಾರ್ಥಿಸಿದರು, ಕಣ್ಣೀರಿಂದ ಪ್ರಾರ್ಥಿಸಿದರು. ನನ್ನ ಈ ಕಷ್ಟಾನುಭವವನ್ನು ತೆಗೆದು ಹಾಕು ಅಂತ ಹೇಳುವುದರ ಜೊತೆಗೆ ನಿನ್ನ ಇಷ್ಟವಿರೋದಾದರೆ ಈ ಕಷ್ಟಾನುಭವದಿಂದ ನನ್ನನ್ನು ಬಿಡಿಸು ಎಂದು ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಬರುವುದನ್ನು ನಾವು ನೋಡೋರಾಗಿದ್ದೇವೆ. ಈ ಪ್ರಾರ್ಥನೆಯಿಂದ ಆತನು ದೇವರಿಂದ ಬಲವನ್ನು ಹೊಂದಿದರು. ಅಲ್ಲಿ ಏನಾಯ್ತು ಇನ್ನೋ ಸ್ವಾಮಿಯ ಹಾಗೆ ನಾವು ಕೂಡ ದೇವರ ಚಿತ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸೋರಾಗಿರಬೇಕು ಎಂದು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಈ ಒಂದು ಗೆತ್ಸೇಮನೆ ತೋಟದಲ್ಲಿ ಇನ್ನೇನು ಸಂಭವಿಸಿತು ಎನ್ನುವಂಥದ್ದು ನಾವು ನೋಡುವಾಗ 4ನೆಯ ಒಂದು ಪಾಯಿಂಟು ಯೇಸುವಿನ ಬಂಧನ ಆ ಗೆತ್ಸೇಮನೆ ತೋಟದಲ್ಲಿಯೇ ಆಯಿತು ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಆಗ ಯೇಸು ಅವರಿಗೆ, ಮಾರ್ಕ 14:27 ಈ ರೀತಿಯಾಗಿ ಹೇಳ್ತದೆ, ಆಗ ಯೇಸು ಅವರಿಗೆ, ಅಂದರೆ ಶಿಷ್ಯರಿಗೆ ಕರ್ಕೊಂಡು ಹೋಗಿದ್ರಲ್ಲ ಅವರಿಗೆ, ನೀವೆಲ್ಲರೂ ದಿಗಿಲು ಪಟ್ಟು ಹಿಂಜರಿಯುವಿರಿ, ಕುರುಬನನ್ನು ಅಂದರೆ ಯೇಸುವನ್ನು ಹೊಡೆಯುವೆನು, ಕುರಿಗಳು ಅಂದರೆ ಶಿಷ್ಯರು ಚದರಿ ಹೋಗುವರು ಎಂದು ಬರೆದದೆಯಲ್ಲ ಎಂದು ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿಗೆ ಹಿಡಿಯಲ್ಪಡುವುದಕ್ಕೆ ಬರುವಾಗ ಆತನು ತನ್ನ ಶಿಷ್ಯರನ್ನು ಕುರಿತು ಏನು ಹೇಳ್ತಾ ಇದ್ದೇನೆ? ನೀವೆಲ್ಲರೂ ಭಯ ಪಟ್ಟುಕೊಳ್ತೀರಿ,
ಅಂಜಿಕೊಳ್ತೀರಿ, ನನ್ನ ಹತ್ರ ಯಾರೂ ನಿಲ್ಲುವುದಿಲ್ಲ, ನೀವೆಲ್ಲರೂ ನನ್ನನ್ನು ಬಿಟ್ಟು ಹೊರಟು ಹೋಗ್ತೀರಿ, ಹಿಂಜರಿತೀರಿ ಅಂದಾಗ ಪೇತ್ರ ಹೇಳ್ತಾನೆ, ನಾನು ಎಂದೂ ಹಿಂಜರಿಯುವುದಿಲ್ಲ ಅಂತಂದಾಗ, ಕೋಳಿ 2 ಸಾರಿ ಕೂಗೋದ್ರೊಳಗಾಗಿ ನೀನು 3 ಸಾರಿ ನನ್ನನ್ನು ಅಲ್ಲಗೈತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಶಿಷ್ಯರೆಲ್ಲ ಅಲ್ಲಿಂದ ಹಿಂಜರಿದು ಹೋಗ್ತಾರೆ. ಅಲ್ಲಿ ಯೂದನು ಯೇಸುಸ್ವಾಮಿಗೆ 30 ರೂಪಾಯಿಗೆ ಮಾರಿದಾಗ ಅವರು ಅನೇಕ ಜನರು ಕೊರಡೆಗಳನ್ನು ಹಿಡಿದುಕೊಂಡು, ಬರ್ಜಿಗಳನ್ನು ಹಿಡಿದುಕೊಂಡು, ದೀವಟಿಗೆಗಳನ್ನು ಹಿಡಿದುಕೊಂಡು ಅನೇಕ ಜನರ ಗುಂಪು ಯೇಸುಸ್ವಾಮಿಯನ್ನು ಹಿಡಿಲಿಕ್ಕೆ ಬಂತು ಎನ್ನುವಂಥದ್ದು ನಾವು ಅಲ್ಲಿ ನೋಡ್ತೇವೆ. ಅಲ್ಲಿ ಬಂದಾಗ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ, ಕಳ್ಳನನ್ನು ಹಿಡಿಯುವಂತೆ ಕಳ್ಳನನ್ನು ಹಿಡಿಯುವುದಕ್ಕೆ ಬಂದ ಹಾಗೆ ನನ್ನನ್ನು ಹಿಡಿಯುವುದಕ್ಕೆ ಬಂದಿದ್ದೀರಾ. ನಾನು ಪ್ರತಿದಿನ ದೇವರ ಆಲಯದಲ್ಲಿರ್ತಾ ಇದ್ದೆ, ಆವಾಗ ನನ್ನನ್ನು ಹಿಡಿಯಲಿಲ್ಲ, ಈಗ ಈ ಕಳ್ಳರಿಗೆ ಹಿಡಿಯುವ ಹಾಗೆ ನೀವು ಬಂದಿದ್ದೀರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿ ಯಾಕೆ ಬಂದರು ಎನ್ನುವಂಥದ್ದನ್ನು ನಾವು ನೋಡುವಾಗ ಶಾಸ್ತ್ರದ ವಚನವು ನೆರವೇರಬೇಕಾಗಿರುವುದರಿಂದ ಆ ರೀತಿಯಾಗಿ ಅವರು ಬಂದರು ಎನ್ನುವಂಥದ್ದು ನಾವು ನೋಡ್ತೇವೆ. ಅಲ್ಲಿ ಯೂದನು ಯೇಸುಸ್ವಾಮಿಗೆ ಒಂದು ಮುದ್ದಿಟ್ಟ ತಕ್ಷಣ ಅವರು ಯೇಸುಸ್ವಾಮಿಯ ಮೇಲೆ ಕೈಯನ್ನು ಹಾಕಿ ಆತನನ್ನು ಹಿಡಿದುಕೊಂಡು ಹೋದರು ಎಂದು ನಾವು ನೋಡ್ತೇವೆ. ಆಗ ಶಿಷ್ಯರೆಲ್ಲ ಚದರಿ ಹೋದರು, ಯಾರೂ ಹತ್ತಿರ ಇರಲಿಲ್ಲ. ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು ಎಂದು ನಾವು ಬೈಬಲ್ನಲ್ಲಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಲೋಕದಲ್ಲಿ ನಮ್ಮನ್ನು ಹಿಡಿಯುವುದಕ್ಕೆ ಬರುವಂಥ ಒಂದು ಸಮಯ ಬರ್ತದೆ, ನಮ್ಮನ್ನು ಕೊಲ್ಲುವುದಕ್ಕೆ ಬರುವಂಥ ಒಂದು ಸಮಯ ಬರ್ತದೆ, ನಮಗೆ ಅವಮಾನ ಮಾಡುವುದಕ್ಕೆ ಬರುವಂಥ ಒಂದು ಸಮಯ ಬರ್ತದೆ. ದೇವರ ವಾಕ್ಯವನ್ನು ಹಂಚುವವರಿಗೆ ಈ ರೀತಿಯಾಗಿ ಸಮಯ ಬರುವಾಗ, ಮತ್ತು ಯೇಸುವಿನ ಹೆಸರನ್ನು ಹೇಳಿಕೊಳ್ಳುವವರಿಗೆ ಈ ರೀತಿಯಾಗಿ ಕಷ್ಟಗಳು ಬರುವಾಗ, ಯೇಸುವಿನ ನಾಮವನ್ನು ಪ್ರಚಾರ ಮಾಡದಂತೆ ಈ ರೀತಿಯಾಗಿ ಕಷ್ಟಗಳು ಬರುವಾಗ ನಾವು ಯೇಸುಸ್ವಾಮಿಯನ್ನು ಅಲ್ಲಗಳೆಯುವವರಾಗಿದ್ದೇವಾ? ಯೇಸುಸ್ವಾಮಿಯನ್ನು ಬಿಟ್ಟು ಓಡಿ ಹೋಗುವವರಾಗಿದ್ದೇವಾ? ಯೇಸುಸ್ವಾಮಿ ನಮ್ಮ ದೇವರಲ್ಲ ಅಂತ ಹೇಳುವವರಾಗಿದ್ದೇವಾ? ಯೇಸುಸ್ವಾಮಿ ನಮ್ಮ ತಂದೆ ಅಲ್ಲ ಎಂದು ನಾವು ಹೇಳುವವರಾಗಿದ್ದೇವಾ? ಇಲ್ಲ. ಸತ್ತರೂ ಸಾಯುತ್ತೇನೆ, ನಾನು ಯೇಸುಸ್ವಾಮಿಯ ಮಗಳೇ, ಯೇಸುಸ್ವಾಮಿಯ ಮಗನೇ, ನಾನು ಯೇಸುಸ್ವಾಮಿಯ ಹಿಂಬಾಲಕಳೇ, ನಾನು ಯೇಸುಸ್ವಾಮಿಯನ್ನು ಪ್ರಚಾರ ಮಾಡುವವನೇ ಎಂದು ನಾವು ಧೈರ್ಯವಾಗಿ ಹೇಳುವವರಾಗಿರಬೇಕು, ಹಿಂಜರಿಯುವವರಾಗಿರಬಾರದು. ಯೇಸುಸ್ವಾಮಿ ಇಲ್ಲಿ ಶಿಲುಬೆಗೆ ಏರುವುದಕ್ಕೆ ಹಿಂಜರಿದರೆ, ನನಗೆ ಇದು ಬೇಡ ಅಂತ ಹೇಳುವುದಾಗಿದ್ದರೆ ಏನಾಗ್ತಾ ಇತ್ತು ನಮ್ಮ ಪರಿಸ್ಥಿತಿ? ನಮಗೆ ಪರಲೋಕ ಸಿಗ್ತಾ ಇತ್ತಾ? ಇಲ್ಲ. ನಮಗೆ ಪಾಪದಿಂದ ಕ್ಷಮಾಪಣೆ ಆಗ್ತಾ ಇತ್ತಾ? ಇಲ್ಲ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರು ನಮಗೆ ಒದಗಿಸಿಕೊಟ್ಟಿರಲಿಕ್ಕಿರುವಂಥ ಈ ಉತ್ತಮವಾದ ಅವಕಾಶವನ್ನು ನಾವು ಮುಂದುವರಿಸಿಕೊಂಡು ಹೋಗುವವರಾಗಿರಬೇಕು. ಏನೇ ಬಂದರೂ ಕೂಡ ನಾವು ಹಿಂಜರಿಯದವರಾಗಿರಬಾರದು, ಓಡಿ ಹೋಗುವವರಾಗಿರಬಾರದು. ಯೇಸುವನ್ನು ಪ್ರಕಟಪಡಿಸುವವರಾಗಿರಬೇಕು, ಯೇಸುವನ್ನು ಪ್ರಚಾರಪಡಿಸುವವರಾಗಿರಬೇಕು, ಸುವಾರ್ತೆ ಸಾರುವವರಾಗಿರಬೇಕು. ಎಂಥ ಕಷ್ಟ ಬರಲಿ, ಗೋಳಾಟ ಬರಲಿ, ನಿಂದೆ ಬರಲಿ, ಅವಮಾನ ಬರಲಿ, ನಾವು ದೇವರಿಗಾಗಿ ನಿಲ್ಲಬೇಕು. ಜಯಧ್ವಜ ಹಿಡಿದು ಯುದ್ಧ ಮಾಡುವವರಾಗಿರಬೇಕು, ಜಯ ಗಳಿಸುವವರಾಗಿರಬೇಕು. ಯುದ್ಧವು ಯೆಹೋವನದೇ, ಜಯವು ಆತನದೇ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಗೆತ್ಸೇಮನೆ ತೋಟ ಎಂದರೇನು, ಗೆತ್ಸೇಮನೆ ತೋಟದಲ್ಲಿ ಏನೇನು ಸಂಭವಿಸಿತು ಎನ್ನುವಂಥ ವಿಷಯದ ಬಗ್ಗೆ ಮಾತಾಡುವುದಕ್ಕೆ ದೇವರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಆಮೇನ್.